ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರೆಸ್ ಮೀಟ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸುತ್ತಿದೆ. 2.5 ವರ್ಷದ ಆಡಳಿತ ವೈಖರಿ ಇವರ ಯೋಗ್ಯತೆಗೆ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಮುಳುಗಿದ ರೈತರು, ಹಿಂದುಳಿದವರು ಈ ಕಾಂಗ್ರೆಸ್ ನಂಬಿ ಮೋಸ ಹೋಗಿದ್ದಾರೆ. ಅಹಿಂದ್ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿದ್ರು ಅಹಿಂದ ವರ್ಗದವರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಅಹಿಂದ್ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಓಲೈಕೆಗೆ ರಾಜಕೀಯ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎಲ್ಲ ಸಮುದಾಯದವರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಮೊನ್ನೆಯಷ್ಟೇ ಸರ್ಕಾರ ಹೊಸ ಆದೇಶ ತಂದಿದ್ದಾರೆ. ಅಲ್ಪಸಂಖ್ಯಾತರಿಗೆ 100ಕ್ಕೆ ಬಡ್ಡಿ ರಿಯಾಯಿತಿಯಾಗಿ ಕೊಟ್ಟಿದ್ದಾರೆ. ಅವರು ಬರೀ ಅಸಲು ಕಟ್ಟಿದರೆ ಸಾಕು ಎನ್ನುತ್ತಾರೆ. ಸಿಎಂ ಅವರಿಗೆ ಯಾಕೆ SC ST ಹಿಂದುಳಿದ ವರ್ಗದವರು ಕಾಣಿಸೋದಿಲ್ವಾ? ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಸಮುದಾಯದವರಿಗೆ ಘೋರ ಅನ್ಯಾಯ ಮಾಡ್ತಿದೆ. ರಾಜ್ಯದಲ್ಲಿ ನುಡಿದಂತೆ ನಡೆದ ಸರ್ಕಾರ ಅಂತ ಘೋಷಣೆ ಹಾಕ್ತಾರೆ. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊಡುವ ಯೋಗ್ಯತೆ ಇಲ್ಲ. ಇದನ್ನ ಹಿಂದುಳಿದ ವರ್ಗದ ಸಚಿವರು ಒಪ್ಪಿಕೊಳ್ಳುತ್ತಾರೆ. ಹಿಂದುಳಿದ ವರ್ಗಗಳ ಬಗ್ಗೆ ಮೊಸಳೆ ಕಣ್ಣೀರು ಹಾಕುವಂತೆ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಿದೆ. ಯುವ ಜನತೆಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿಕೊಟ್ಟ ಭರವಸೆ ಏನಾಯಿತು? ಸಿಎಂ ಅವರೇ ಉದ್ಯೋಗವನ್ನು ನೀವು ಸೃಷ್ಟಿ ಮಾಡಿದ್ದೀರಿ. ಯುವಕರು ಉದ್ಯೋಗಕ್ಕಾಗಿ ಹೋರಾಟ ಮಾಡಿದಾಗ ಸರ್ಕಾರ ಲಾಠಿ ಚಾರ್ಜ್ ಮಾಡ್ತಾರೆ. ಉಚ್ಚ ನ್ಯಾಯಾಲಯ ಸಿಎಂ ಭೇಟಿಗೆ ಮಧ್ಯಸ್ಥಿಕೆ ವಹಿಸಬೇಕಾಯಿತು. ಈ ಸರ್ಕಾರ ಖಾಲಿ ಹುದ್ದೆಗಳ ಭರ್ತಿಯನ್ನು ಪ್ರಾರಂಭ ಮಾಡಿಲ್ಲ. ರಾಜ್ಯದಲ್ಲಿ 2,85,000 ಸರ್ಕಾರಿ ನೌಕರಿಗಳು ಖಾಲಿ ಇವೆ. ಇದರಲ್ಲಿ ಹಿಂದುಳಿದ ವರ್ಗದವರಿಗೆ 1,42,000 ಜನರಿಗೆ ಉದ್ಯೋಗ ಕೊಡಬಹುದಿತ್ತು. ಹೈಕೋರ್ಟ್ನಲ್ಲಿ ಮೀಸಲಾತಿ ವಿಚಾರದಲ್ಲಿ ಸರಿಯಾಗಿ ವಾದವನ್ನೇ ಮಾಡದ ಕಾರಣ ಕಾಲಹರಣ ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆಗೆ ರಾಜಕಾರಣ ಬದಿಗಿಡಲು ವಿಜೇಂದ್ರ ಆಗ್ರಹ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗದಂತಹ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಬಂದು ನಿಂತಿದೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಕೂಡ ಇವರು ಆ ಔಷಧಿಗೂ ಕಲ್ಲ ಹಾಕಿದ್ರು. ರಾಜ್ಯದಲ್ಲಿ ಅಯೋಗ್ಯ ಸರ್ಕಾರವಿದೆ ಎಂದು ವಿಜೇಂದ್ರ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ಅಭಿವೃದ್ಧಿ ಭಾಗ್ಯವೇ ಇಲ್ಲದಂತಾಗಿದೆ. ಶಾಸಕರಿಗೆ ಅಗತ್ಯವಿರೋ ಅನುದಾನ ಕೊಡ್ತಿಲ್ಲ. ಆದರೆ ಶಾಸಕರಿಗೆ ವಿದೇಶಿ ಪ್ರಯಾಣದ ಭಾಗ್ಯ ಕೊಡ್ತಿದ್ದಾರೆ. ಸಿಎಂ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ವಿದೇಶಿ ಪ್ರವಾಸ ಕಲ್ಪಿಸುತ್ತಿದ್ದಾರೆ. ಇಂತಹ ಲಜ್ಜೆಗೆಟ್ಟ ಸರ್ಕಾರ ಮತ್ತೊಂದಿಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 45 ಕೋಟಿ ಬಾಕಿ ಉಳಿದಿದೆ. ರಾಜ್ಯದಲ್ಲಿ ಮೃತಪಟ್ಟ ಕುರಿಮರಿಗಳಿಗೆ ರಾಜ್ಯವೇ ಪರಿಹಾರ ಕೂಡ ಕೊಟ್ಟಿಲ್ಲ. ಸಿಎಂ ರಾಜ್ಯದ ಕುರಿಗಾಯರಿಗೂ ಅನ್ಯಾಯ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ 5,000 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು. ಕಳೆದ ಅಧಿವೇಶನದಲ್ಲಿ ಮಹೇಶ್ ತೆಂಗಿನಕಾಯಿ ಕೇಳಿದ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಕೊಟ್ಟಿಲ್ಲ. ಸಿಎಂ ಅವರೇ ಹಣ ಎಲ್ಲಿ ಹೋಯಿತು ಅಂತ ವಿಜೇಂದ್ರ ಪ್ರಶ್ನೆ. 2 ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿಂದ ಬಂತು? ಹಣಕಾಸು ಖಾತೆ ಇರೋ ಸಿಎಂ ಅವರೇ ಗೊತ್ತಿಲ್ಲ ಅಂದರೆ ಇದು ಪ್ರಪಂಚ 8ನೇ ಅದ್ಭುತ ಎಂದು ವಿಜೇಂದ್ರ ಕಿಡಿ. ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮಾಧಾನ ನಿವಾರಣಾ ವರದಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕೊಟ್ಟ ವರದಿಯಲ್ಲಿ 2001 61% ಇದ್ದ ಹಿಂದುಳಿದ ತಾಲೂಕುಗಳ ಪರಿಸ್ಥಿತಿ ಏನು? ಈಗ 70%ಕ್ಕಿಂತ ಹೆಚ್ಚಾಗಿದೆ. ಸಿದ್ದರಾಮಯ್ಯ ಅವರೇ ನೀವು ರಾಜ್ಯದ ಸಿಎಂ ಅಥವಾ ಮೈಸೂರಿನ ಸಿಎಂ ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ. ಅನುಮೋದನೆಯನ್ನು ನೀಡಿದ್ದಾರೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಕಳೆದ 2 ವರ್ಷದಿಂದ ತಮ್ಮ ಸಹಮತಿಯನ್ನು ಅಪ್ರೂವಲನ್ನು ನೀಡಿಲ್ಲ. ಯಾಕೆ ಅಂತೇಳಿದರೆ 50% ಕಮಿಟ್ಮೆಂಟ್ ಕೊಡಬೇಕಲ್ಲ, ಹಣವನ್ನು ಕೊಡಬೇಕಲ್ಲ. ಆ ರೈಲ್ವೆ ಲೈನ್ ಅಭಿವೃದ್ಧಿ ಆಗಬೇಕು ಅಂತೇಳಿದರೆ ಮತ್ತು 157 ಕಿಲೋಮೀಟ್ರಲ್ಲಿ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು ಕೇವಲ 50 ಕಿಲೋಮೀಟ್ರ್ ಮಾತ್ರ. 57 ಕಿಲೋಮೀಟ್ರ್ ಬರ್ತದೆ. ಉಳಿದಂಥ 100 ಕಿಲೋಮೀಟರು ಮಹಾರಾಷ್ಟ್ರದಲ್ಲೇ ಬರುವಂಥದ್ದು. ಏನು ಭಾಳ 20,000 ಕೋಟಿ 10,000 ಕೋಟಿ ಅಲ್ಲ, ಕೆಲವು 100 ಕೋಟಿಗಳು ಮಾತ್ರ ಕೊಡಬೇಕಾಗಿರುವಂಥದ್ದು. ಆದರೆ ಇದನ್ನು ಕೂಡ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ಹಣವನ್ನು ಕೂಡ ಬಿಡುಗಡೆ ಮಾಡದೇನೆ ಅಥವಾ ಅದಕ್ಕೆ ಅಪ್ರೂವಲ್ ಕೊಡದೇನೆ ಇವತ್ತು ಸತಾಯಿಸ್ತಾ ಇರುವಂಥದ್ದು ನಮ್ಮ ಸರ್ಕಾರದ ಗೌರವ ಏನಾಗ್ತದೆ ಅಂತೇಳಿ ಒಂದು ಕ್ಷಣ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. VBG ರಾಮ್ಜಿ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಅದ್ರ ಬಗ್ಗೆ ಹೆಚ್ಚು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದು ಹೇಳ್ತೇನೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ನರೇಂದ್ರ ಮೋದಿಜಿಯವರ ಒಂದು ಅಪೇಕ್ಷೆ ಮೇರೆಗೆ ಒಂದು ಕಾಯ್ದೆ ಇವತ್ತು ಪಾಸ್ ಆಗಿದ್ದರೂ ಸಹ ಇವತ್ತು ರಾಜ್ಯ ಸರ್ಕಾರ ತನ್ನ ಭಾಗದ 40% ಅನುದಾನ ಕೊಡಬೇಕು ಅಂತೇಳಿ ಯಾವ ರೀತಿ
ಕಳ್ಳಾಟ ನಡೆಸ್ತದೆ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವಂಥದ್ದು, ಏನೋ ಗಾಂಧಿಗೆ ಅಪಮಾನ ಮಾಡ್ತಾ ಇದ್ದೇವೆ ಅಂತೇಳಿ ಆರೋಪವನ್ನು ಮಾಡ್ತಾ ಇರುವಂಥದ್ದು, ಒಂದು ತಮ್ಮ ಮುಖೇನ ನಮ್ಮ ನಾಡಿನ ಏನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕಾರ್ಮಿಕರಾಗಲಿ ಬಡವರಿಗಾಗಲಿ ನನ್ನ ತಮ್ಮ ಮುಖೇನ ಮಾಹಿತಿಯನ್ನು ಕೊಡುವಂಥದ್ದು, ಏನು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 100 ದಿನಗಳಿತ್ತು, 125 ದಿನಕ್ಕೆ ಏರಿಸಿರುವಂಥದ್ದು. ಅದರ ಜೊತೆಗೆ ಏನು ಒಂದು ದಿನದ ಕೂಲಿ 340 ರೂಪಾಯಿ 45 ರೂಪಾಯಿ ಸಿಗ್ತಾ ಇತ್ತು, ಇವತ್ತು 375 ರೂಪಾಯಿ ಸಿಗುತ್ತೆ. ಅಂದರೆ ವಾರ್ಷಿಕವಾಗಿ 45,000 ರೂಪಾಯಿಗಳು ಆ ಕಾರ್ಮಿಕರಿಗೆ ಸಿಗುವಂಥದ್ದು. ಒಪ್ಕೊಳ್ತಾನೆ. ಇವತ್ತು ರಾಜ್ಯ ಸರ್ಕಾರವು ಕೂಡ 40% ಕೊಡಬೇಕು, ಕೇಂದ್ರ ಸರ್ಕಾರವು ಕೂಡ ಅದರ ಪಾತ್ರವು ಕೂಡ ಜಾಸ್ತಿ ಆಗ್ತದೆ, ಅನುದಾನವು ಕೂಡ ಜಾಸ್ತಿ ಆಗುವಂಥದ್ದು. ಆದರೆ ರಾಜ್ಯ ಸರ್ಕಾರದ ಪಾಲೇನಿದೆ, ಇಟ್ಸ್ ಅ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆಗೆ ಒಂದು ಅಸೆಟ್ ಕ್ರಿಯೇಷನ್ ಕೂಡ ಆಗುವಂಥದ್ದು. ಆದರೆ ಇದೆಲ್ಲವನ್ನು ಕೂಡ ಮರೆಮಾಚಿ ಮತ್ತು ಗ್ರಾಮ ಸಭೆಗಳೆಲ್ಲ ತೀರ್ಮಾನ ಮಾಡುವಂಥದ್ದು, ಯಾವ ಕೆಲಸ ತೆಗೆದುಕೊಳ್ಬೇಕು, ಯಾವ್ದು ತೆಗೆದುಕೊಳ್ಬಾರ್ದು ಅಂತೇಳಿ. ಅದು ಎಲ್ಲವೂ ಕೂಡ ದೆಹಲಿಯಲ್ಲೇ ಆಗಬೇಕು. ಗ್ರಾಮ ಪಂಚಾಯತಿಗಳಿಗೆ, ಗ್ರಾಮ ಸಭೆಗಳಿಗೆ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಮೋದಿಯವರು ಹೇಳಿದ್ದೇ ಕೆಲಸವನ್ನು ಆಯ್ಕೆ ಮಾಡ್ಕೋಬೇಕು. ಈ ರೀತಿ ಅಪಪ್ರಚಾರ ಮಾಡಿಕೊಂಡು ಇವತ್ತೇನು ಅಧಿವೇಶನದಲ್ಲಿ VBG ರಾಮ್ಜಿ ಬಿಲ್ ವಿರುದ್ಧ ಏನು ನಿರ್ಣಯ ಮಾಡಿದ್ದೀರಿ, ಇದು ಅಕ್ಷಮ್ಯ ಅಪರಾಧ. ಈ ರೀತಿ ಒಂದು ರಾಜ್ಯದ ಜನರಿಗೆ, ಬಡವರಿಗೆ ಇವತ್ತು ಅನ್ಯಾಯ ಮಾಡೋದಕ್ಕೆ ನೀವೇನು ಹೊರಟಿದ್ದೀರಿ, ಇದು ಖಂಡಿತ ಸರಿಯಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಇದೇ ಫೆಬ್ರವರಿ 19ನೇ ತಾರೀಕು ಗುರುವಾರ, ಫೆಬ್ರವರಿ 19ನೇ ತಾರೀಕು ಗುರುವಾರ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ನಮ್ಮ ರಾಜ್ಯ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿಯನ್ನು ಆಯೋಜನೆ ಮಾಡಿದ್ದೇವೆ. ಸ್ಟೇಟ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ವಿಲ್ ಬಿ ಹೆಲ್ಡ್ ಆನ್ 19 ಫೆಬ್ರವರಿ, ದಟ್ ಈಸ್ ಥರ್ಸ್ಡೇ. ಈ ಒಂದು ವಿಶೇಷ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಮುಂದಿನ ಕೆಲವು ಸಂಘಟನಾತ್ಮಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೇವೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು, GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಚುನಾವಣೆ ಇರ್ಬೋದು, ಉಪಚುನಾವಣೆಗಳು, MLC ಚುನಾವಣೆಗಳು, ಮತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳು, ಕೇಂದ್ರ ಸರ್ಕಾರದ ಸಾಧನೆ, ಇವೆಲ್ಲ ವಿಚಾರವಾಗಿ ಸಮಗ್ರವಾಗಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಮಾಡೋರಿದ್ದೇವೆ. ನಮ್ಮ ರಾಜ್ಯ ಕಾರ್ಯಕಾರಿಣಿಯ ಉದ್ಘಾಟನೆಗೆ ಕೇಂದ್ರದ ಹಿರಿಯ ಸಚಿವರು ಬರ್ತಾರೆ. ಯಾರು ಅನ್ನೋದು ಇವತ್ತು ನಾಳೆ ತೀರ್ಮಾನ ಆಗ್ತದೆ. ಸಮಾರೋಪಕ್ಕೆ ನಮ್ಮ ಗೌರವಾನ್ವಿತ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಮಾನ್ಯ ಸಂತೋಷ್ ಜಿ ಅವರು ಬರ್ತಾ ಇದ್ದಾರೆ ಸಮಾರೋಪಕ್ಕೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಹ ರಾಜ್ಯದ ಜ್ವಲಂತ ಸಮಸ್ಯೆಗಳು, ಸರ್ಕಾರದ ವೈಫಲ್ಯಗಳು, ಯಾವ ರೀತಿ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ, ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಈ ಕಾರ್ಯಕಾರಿಣಿಯಲ್ಲಿ ನಾವು ಚರ್ಚೆ ಮಾಡೋರಿದ್ದೇವೆ. ಎಸ್ ಸರ್, ಧನ್ಯವಾದ ಸರ್. ಈಗ ಕಾಂಗ್ರೆಸ್ ಗೌರ್ಮೆಂಟ್, ಕಾಂಗ್ರೆಸ್ನವರು ಸೆಂಟ್ರದ ಫೇಲ್ಯೂರ್ಸ್ ಯಾವ ಥರ ಹೈಲೈಟ್ ಮಾಡ್ತಾ ಇದ್ದಾರೆ, ಅದೇ ಥರ ಬಿಜೆಪಿ ಇಸ್ ನಾಟ್ ಏಬಲ್ ಟು ಡೂ ಇಟ್ ಫಾರ್ ವೆನ್ ಇಟ್ ಕಮ್ಸ್ ಟು ಕಾಂಗ್ರೆಸ್ ಗೌರ್ಮೆಂಟ್. ಜನರ ಹತ್ರ ಮುಟ್ತಾ ಇಲ್ಲ. ಈಗಾಗಲೇ ಈ ಸರ್ಕಾರದ ವೈಫಲ್ಯಗಳ ಬಗ್ಗೆ ಜನಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಅದನ್ನು ಯಾವ ರೀತಿ ಕಾರ್ಯೋನ್ಮುಖರಾಗಬೇಕು, ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕೂಡ ನಮ್ಮದಿದೆ. ಯಾಕೆಂದರೆ ವಿರೋಧ ಪಕ್ಷವಾಗಿ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಕಿವಿಂಡುವಂಥ ಕೆಲಸ ಆಗಬೇಕು. ಕೇವಲ ಪುಕ್ಷಟೆ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿಕೊಂಡು ಯಾವ ರೀತಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಾನು ಕೂಡ ನಮ್ಮೆಲ್ಲ ಮುಖಂಡರಿಗೆ ರಾಜ್ಯ ಪ್ರವಾಸ ಮಾಡಿ
ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಬರೋದ್ರಿಂದಲೇ ಮಾಡೋರಿದ್ದೇವೆ. ಜನರವರೀಗ ಅಬ್ಕಾರಿ ಇಲಾಖೆ ಬಗ್ಗೆ ಏನೋ ಒಂದು ಅಡಿಯೋದಕ್ಕಿಂತ ಭಾಳ ಒಳ್ಳೆಯ ಹೋರಾಟ ಮಾಡಿದೆ. ಅಧಿವೇಶನದಲ್ಲೂ ಹೋರಾಟ ಎಲ್ಲ ಮಾಡಿದೆ, ವಿರೋಧ ಪಕ್ಷವಾಗಿ ಒಳ್ಳೆಯ ಹೋರಾಟ ಮಾಡಿದೆ. ಆದರೆ ಈ ಮಹಿಳಾ ಮಕ್ಕಳ ಇಲಾಖೆ ಬಗ್ಗೆ ಅದರಲ್ಲಿ ನಡೆಯುವಂಥ ಹಗರಣಗಳ ಬಗ್ಗೆ ನೀವು ಕಾಂಪ್ರಮೈಸ್ ಆಗಿದೆ ಅಂತ ವಿಶೇಷವಾಗಿ ನಿಮ್ಮ ಬಗ್ಗೆನೇ ಆರೋಪ ಇರೋದು. ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಸಂಬಂಧ ಇರೋದ್ರಿಂದ ಯಾರ ಜೊತೆ ಫ್ಯಾಮಿಲಿ ರೀ? ಯಾರಲ್ಲ, ಸ್ಪಷ್ಟವಾಗಿ ಹೇಳಿ. ಲೈವಲ್ಲಿ ಇದ್ದೀವಿ. ಸಚಿವರು ಯಾವ ಸಚಿವರು? ಮಹಿಳಾ ಮಕ್ಕಳ ಇಲಾಖೆ ಸಚಿವರು. ನಮ್ಮ ಫ್ಯಾಮಿಲಿ ಜೊತೆ ಏನು ಸಂಬಂಧ ಇರೋಕ್ಕೆ ಸಾಧ್ಯ? ನಿಮ್ಮ ಜೊತೆ ನೋಡಿರಿ, ಮೊದಲ ಬಾರಿ ಶಾಸಕನಾಗಿ, ರಾಜ್ಯದ ಅಧ್ಯಕ್ಷನಾಗಿ, ಮುಖ್ಯಮಂತ್ರಿಗಳ ವಿರುದ್ಧನೇ ತೊಡೆತಟ್ಟಿದ್ದೆ. ನಾನು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದೇವೆ. ನಾನೊಬ್ಬ ರಾಜ್ಯದ ಹೇಳ್ತೀನಿ, ಹೇಳೋದು ಸರಿ, ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಒಂದು ಭಾವನೆಗಳನ್ನು ಇಟ್ಕೊಳ್ದೇನೆ ನನ್ನ ಆದ್ಯತೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಬೀದಿಗೆಳೆಯುವಂಥ ಕೆಲಸ ಮಾಡಬೇಕು. ಅದು ಮುಖ್ಯಮಂತ್ರಿಗಳಾಗಲಿ, ಸಚಿವರಾಗಲಿ, ಮತ್ತು ಯಾರೇ ಸಚಿವರಾಗಲಿ. ಬರೋದ್ರಿಂದ ನಾನು ಪ್ರೆಸ್ ಮೀಟ್ ಮಾಡೋರಿದ್ದೇನೆ. ಈ 5,000 ಕೋಟಿ ಎಲ್ಲಿಗೆ ಹೋಗ್ತಾ ಇದೆ, ಯಾವ ರೀತಿ ದುರುಪಯೋಗ ಆಗ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕೊಟ್ಟು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಯಾವುದೇ ಸಚಿವರ ಬಗ್ಗೆ ಆಗಲಿ ನಮಗೆ ಯಾವುದೇ ರೀತಿ ಪ್ರೀತಿಯೂ ಇಲ್ಲ, ಯಾವುದೇ ರೀತಿ ಮತ್ತೊಂದು ಯಾವುದೇ ಇಲ್ಲ. ಎಲ್ಲರನ್ನು ಕೂಡ ತಪ್ಪಿತಸ್ಥರಾಗಿದ್ದರೆ ಬೀದಿಗೆಳೆಯುವಂಥ ಕೆಲಸ ನಾವು ಮಾಡ್ತೇವೆ. 5,000 ಕೋಟಿ ಹಣಕಾಸು ಇಲಾಖೆಯಿಂದ ಕ್ಲಾರಿಫಿಕೇಶನ್ ಬರಬೇಕಾಗಿತ್ತು. ಆದರೆ ಈಗ ಕಳೆದೊಂದು 2 ವಾರದಲ್ಲಿ ಈ 10,000 ಟಿವಿ ಟೆಂಡರ್ನಿಂದ ಖರೀದಿ ಮಾಡಿರೋದು, ಆಮೇಲೆ ಮಕ್ಕಳ ಪೌಷ್ಟಿಕ ಆಹಾರದಲ್ಲಿ ಅಂಗನವಾಡಿಗೆ ಏನು ಹೋಗ್ತಾ ಇದೆ ಅದರಲ್ಲಿ ಹಗರಣ, ಬ್ಯಾನರ್ ಹಗರಣ, ಹೀಗೆ ಭಾಳ ಒಂದು 3-4 ಹಗರಣಗಳು ಚರ್ಚೆ ಆಗ್ತಾ ಇದೆ. ಆದರೆ ನಿಮ್ಮ ಪಾರ್ಟಿಯಿಂದ ನೀವಾಗಲಿ, ನಿಮ್ಮ ಲೀಡರ್ಸ್ ಆಗಲಿ ಒಂದೇ ಒಂದು ಸ್ಟೇಟ್ಮೆಂಟು ಬಂದಿಲ್ಲ. ಏನು ಅರ್ಥ ಇದ್ರ ಹಿಂದೆ? ಸರ್, ಅದಕ್ಕೆ ರಿಲೇಟೆಡ್ ಇನ್ನೊಂದು, ಅವ್ರ ಕ್ಷೇತ್ರದ ಸಚಿವರ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಮರಗಳನ್ನು ಕಳೆದು ಹಾಕಿದ್ರು, ಒಬ್ರು ಮಾತಾಡಲಿಲ್ಲ. ಬಿಜೆಪಿ ಪ್ರತಿಭಟನೆ ಮಾಡಿದ್ರು. ಪಾರ್ಟಿಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ಯಾಕಂತ ಅಬಕಾರಿ ಸಚಿವರ ಬಗ್ಗೆ ಅಷ್ಟೊಂದು ಒಂದೇ ಒಂದು ಆಡಿಯೋ ಇಟ್ಕೊಂಡು ಹೊರಡುತ್ತಿರುವ ಒಂದು ನಿಮಗೆ ಸ್ಪಷ್ಟಪಡಿಸ್ತೇನೆ. ಏನು ಕೆಲವು ವಿಚಾರಗಳನ್ನು ಎತ್ತಿದ್ದೀರಿ, ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೇವೆ. ಆದರೆ ಏನೋ ನಮ್ಮ ಕುಟುಂಬ ಜೊತೆ ಏನೋ ಅನ್ಯೋನ್ಯವಾಗಿ ಅವ್ಯಾವ ಕೂಡ ತಲೆಯನ್ನು ತೆಗೆದಾಕಿ ಅದ್ರ ಪ್ರಶ್ನೆನೇ ಇಲ್ಲ. ನಾನೇ ಅದನ್ನು ನೇತೃತ್ವವನ್ನು ವಹಿಸ್ತೇನೆ. ನಮ್ಮ ಮುಖಂಡರು ಕೂಡ ಅದ್ರ ಬಗ್ಗೆ ಸೂಚನೆ ಕೊಡ್ತೇನೆ. ಪತ್ರಿಕೆಗಳು ಆಲ್ ಎಡಿಷನ್ ಫ್ರಂಟ್ ಪೇಜ್ ಹಾಕಿದ್ದಾರೆ. ಗಂಭೀರವಾಗಿ ತೆಗೆದುಕೊಳ್ತೇವೆ. ನಿಮ್ಮ ಗಮನಕ್ಕೆ ಬಂದಿರಬೇಕು. ಆದರೆ ನಿಮ್ಮಲ್ಲಿ ಪ್ರತಿಕ್ರಿಯೆ ಇಲ್ಲ ನಿಮ್ಮ ಪಾರ್ಟಿಯಿಂದ. ಹೇಳಿ ಸರ್, ನೆಕ್ಸ್ಟ್. ಸರ್, ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಇದರಿಂದ ಕೆಲವರು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿರುವಂಥದ್ದು ವಿದ್ಯಾರ್ಥಿ ಅವರು. ಇದ್ರ ಬಗ್ಗೆ ಏನು ಹೇಳಿ ಸರ್? ನೋಡ್ರಿ, ದಿನಕ್ಕೊಂದು ಹೇಳಿಕೆನ ನೀಡ್ತಾ ಇರ್ತಾರೆ. DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ನಮ್ಮ ಪಕ್ಷದ ಹೈಕಮಾಂಡ್ ಅಪ್ಪ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಹೋಗ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅವ್ರೇನು ಹೇಳ್ತಾರೆ ಅದಕ್ಕೆ ನಾನು ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯೆ ನೀಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಸತ್ಯ. ಅದಂತೂ ಅಲ್ಲಗಳಕ್ಕೆ ಸಾಧ್ಯನೇ ಇಲ್ಲ. ನುಡಿದಂತೆ ನಡೆಯುವ ಸರ್ಕಾರ ಅಂಥೇಳಿ ಈ ರಾಜ್ಯದ ಗೌರವವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಕೂಡ ನಡೀತಾ ಇಲ್ಲ. ಉದ್ಯೋಗಗಳು ಸೃಷ್ಟಿ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಯುವಕರ ಬಗ್ಗೆ ಇವತ್ತು ಯುವಕರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದು ಕೂಡ ಸಂಪೂರ್ಣ ವಿಫಲ ಆಗಿದೆ. ಎಲ್ಲ ಸಮುದಾಯಗಳು ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಶಾಸಕರು ವಿದೇಶ ಪ್ರವಾಸ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಅದರಲ್ಲೂ ಸಿಎಂ ಬಣದ ಸಚಿವರೇ ಶಾಸಕರೇ ಹೆಚ್ಚು ಹೊರಟಿದ್ದಾರೆ ಅಂತ ಮಾಹಿತಿ ಇದೆ. ಈ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಶಾಸಕರುಗಳ ಅನುದಾನ ಕೊಡಿ ಅಂತ ಹೇಳಿದ್ರೆ ವಿದೇಶ ಪ್ರವಾಸದ ಭಾಗ್ಯವನ್ನು ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಹೊರಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ, ಅದು ನಾವು ಯಾವುದು ಸರ್ಕಾರದಿಂದ ಕೊಡ್ತಾ ಇಲ್ಲ, ಹಣ ಅವರೇ ಸ್ವಂತ ಖರ್ಚು ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಇವೆಲ್ಲವೂ ಕೂಡ ಅಂದರೆ ನಾನು ಅದೇ ಹೇಳಿದಲ್ಲ, ಸರ್ಕಾರದ ಪ್ರಿಯಾರಿಟೀಸ್ ಏನು, ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇವತ್ತು ವಿದೇಶ ಪ್ರವಾಸ ಕಳಿಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಬೇರೆ ಕೇಳಿ. ಈಗ ಶಾಸಕರು ರೆಸಾರ್ಟ್ ಬುಕ್ ಮಾಡಿದ್ದಾರೆ ಅಂತ ಮಾಹಿತಿ ಸರ್. ಕಾಂಗ್ರೆಸ್ ಶಾಸಕರು ಬಜೆಟ್ ಅಧಿವೇಶನ ಆದ್ಮೇಲೆ ಗೋವಾದಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದೆ. ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ BJPಯಿಂದ ನಾವು ಬಡಗಿ ರೆಡಿ ಮಾಡಿಸಿದ್ದೀವಿ. ಸಿದ್ದರಾಮಯ್ಯವ್ರು ಯಾರು ಹೇಳ್ತಾರೆ ಅವ್ರಿಗೂ ಬಡಗಿ ಕೊಡ್ತೀವಿ, DK ಯಾರು ಹೇಳ್ತಾರೆ ಅವ್ರಿಗೂ ಬಡಗಿ ಕೊಡ್ತೀವಿ. ಒಬ್ರಿಗೊಬ್ರು ಕೂತ್ಕೊಂಡು ಈಗ ಹೊಡೆದಾಡ್ಕೊಳ್ಳೋಕೆ ಈಗಾಗಲೇ ಬಂದಾಗಿದೆ.
ಏನೇನಾಗುತ್ತೆ ಕಾದು ನೋಡೋಣ. ಥ್ಯಾಂಕ್ ಯು ಡಿ ಕೆ ಶಿವಕುಮಾರ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ. ಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಧನ್ಯವಾದ. ಮಾಧ್ಯಮ